ಇರುವಂಥ ಸ್ಥಳ ನಾವು ಕೂಡ ಮಹಾತ್ಮರಾಗಬೇಕು. ಕರಮ್ಚಂದ್ ಗಾಂಧಿ, ಮಹಾತ್ಮ ಗಾಂಧೀಜಿಯಾದ, ನರೇಂದ್ರ ಸ್ವಾಮಿ ವಿವೇಕಾನಂದ ಆದರು, ಸುಭಾಷ್ ಅವರು ಪತ್ರಿಜಿ ಆದರು, ಬ್ರಹ್ಮಶ್ರೀ ಪತ್ರಿಜಿ ಆದರು. ಹಾಗೆಯೇ ನಾವು ಕೂಡ ಆಗಬೇಕು. ಪ್ರತಿಯೊಬ್ಬರಲ್ಲಿ ಆ ಶಕ್ತಿ ಇದೆ. ಇವತ್ತು ಪೂರ್ಣಾನಂದ ಮಹಾಸ್ವಾಮಿಗಳು ದುಃಖಕ್ಕೆ ಕಾರಣ ಮತ್ತು ಪರಿಹಾರ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಅವರು ಸ್ವಾಮೀಜಿ ನಮಗೋಸ್ಕರನೇ ಸುಮಾರು ಒಂದು 100 ಕಿಲೋಮೀಟರ್ ದೂರದಿಂದ ನಾನು ಹೇಳಿದ ತಕ್ಷಣ ಈ ಥರ ಒಂದು ಇದೇ ನಡೀತಾ ಇದೆ ಅಂದ ತಕ್ಷಣ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಫಾಲೋಅಪ್ ಮಾಡಿ, ನಾನು ಫಾಲೋಅಪ್ ಮಾಡಲಿಲ್ಲ, ಅವರ ಸ್ವಾಮೀಜಿ ಫಾಲೋಅಪ್ ಮಾಡ್ತಿದ್ದರು. ಅಂಥ ಒಂದು ಶಕ್ತಿ ಇರುವಂಥ ಸ್ವಾಮೀಜಿ ಅವರು ರಿಯಲ್ ಆಗಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ನಮಸ್ಕರಿಸಿ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂತಹ ಈ ಒಂದು ಧ್ಯಾನ ಮಹಾಯಜ್ಞದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಧ್ಯಾನ ಯೋಗ ನಮ್ಮ ಸನಾತನ ಯೋಗ ಪದ್ಧತಿಯಲ್ಲಿ ಇದಕ್ಕೂ ಒಂದು ಪ್ರಮುಖವಾದ ಸ್ಥಾನ ಇದೆ. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ಧ್ಯಾನ ಯೋಗ, ಈ 4 ಯೋಗಗಳ ಬಗ್ಗೆ ಭಗವದ್ಗೀತೆಯಲ್ಲಿ ವಿವರಣೆ ಪರಮಾತ್ಮನೇ ತಿಳಿಸಿರುವಂಥದ್ದು. ಈ ಧ್ಯಾನ ಯೋಗಕ್ಕೆ ಆತ್ಮ ಸಂಯಮ ಯೋಗ ಅಂತ ಕೂಡ ಕರೀತಾರೆ. ಆತ್ಮ ಅಂದರೆ ಇಲ್ಲಿ ಸಂಸ್ಕೃತದಲ್ಲಿ ಆತ್ಮ ಅಂತ ಕರೀತಾರೆ, ಕನ್ನಡದಲ್ಲಿ ಅದಕ್ಕೆ ಅರ್ಥ ನಾನು ಅಂತ. ನನ್ನನ್ನು ನಾನು ಸಂಯಮದಲ್ಲಿಟ್ಕೊಳ್ಳುವಂತಹ ಯೋಗ ಇದು ಧ್ಯಾನ ಯೋಗ. ಈ ಧ್ಯಾನ ಯೋಗದಿಂದ ನಾವು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೋಬೋದು. ಎರಡನೇದಾಗಿ ನಮ್ಮ ಮನಸ್ಸನ್ನು ನಮಗೆ ಅನುಕೂಲವಾಗೋ ರೀತಿಯಲ್ಲಿ ನಮ್ಮ ಉದ್ಧಾರಕ್ಕೆ ಅದನ್ನು ಉಪಯೋಗಿಸ್ಬೋದು. ಅಂದರೆ ಏನರ್ಥ, ಯಾರು ಧ್ಯಾನ ಮಾಡ್ತಾರೋ, ಯಾರಿಗೆ ಆತ್ಮ ಸಂಯಮ ಇದೆಯೋ, ಸೆಲ್ಫ್ ಕಂಟ್ರೋಲ್, ಅವರು ಮಾತ್ರ ತಮ್ಮ ಮನಸ್ಸನ್ನು ತಮಗೆ ಅನುಕೂಲವಾಗೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಮನಸ್ಸು ಅನ್ನುವಂಥದ್ದು ಶಕ್ತಿ. ನಮ್ಮ ಬಳಿ ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ವಿಧಾನ
ಅದಕ್ಕೊಂದು ಮೆಥಡ್ ಇದೆ. ಆ ಮೆಥಡ್ನ ನಾವು ಯೋಗ ಅಂತ ಕರಿತೀವಿ. ಒಂದು ಉದಾಹರಣೆ ಕೊಡ್ತಾರೆ ಹಿರಿಯರು, ಸುಲಭವಾಗಿ ಅರ್ಥ ಆಗಲಿ ಅಂತ. ಒಬ್ಬನ ಬಳಿ ಸಾಕಷ್ಟು ಸಂಪತ್ತಿದೆ, ಅವನ ಮನೆಯಲ್ಲೇ ಇದೆ. ಅದು ಅವನ ಮನೆಯಲ್ಲಿ ಕೆಳಗಡೆ ಇದೆ, ಅಂಡರ್ಗ್ರೌಂಡಲ್ಲಿದೆ. ಇವನಿಗೆ ಇದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ಅವನು ತನ್ನ ಹತ್ರ ಏನೂ ಇಲ್ಲ ಅಂತ ತಿಳ್ಕೊಂಡು ಬೇರೆಯವರಿಂದ ಸಹಾಯವನ್ನು ಬಯಸ್ತಾ ಇದ್ದಾನೆ. ಯಾರ ಹತ್ರ ಆದರೂ ಕೇಳೋದು, ನನಗೇನಾದ್ರು ಸಹಾಯ ಮಾಡಿ, ನಾನು ಭಾಳ ಕಷ್ಟದಲ್ಲಿದ್ದೀನಿ. ಯಾರೋ ಒಬ್ಬರಿಗೆ ಗೊತ್ತಾಯಿತು ಇವ್ರ ಮನೇಲಿ ಇದೆ ಅಂತ. ಅವನಿಗೆ ತಿಳಿಸ್ಕೊಟ್ರು, ನೋಡಪ್ಪ, ನಿನಗೆ ನಿನ್ನ ಬಳಿಯೇ ಬಹಳಷ್ಟು ಇದೆ, ಅದು ನಿನಗೆ ಗೊತ್ತಿಲ್ಲ, ಇಂಥ ಕಡೆ ಇದೆ, ಈ ರೀತಿ ನೀನು ಅದನ್ನು ಪಡ್ಕೋ ಅಂತ. ಆಮೇಲೆ ಅವನು ಪ್ರಯತ್ನ ಪಟ್ಟು ಅದನ್ನು ಅವನು ಗಳಿಸ್ದ. ಆಮೇಲೆ ಅವನು ಸುಖಿಯಾದ. ಇಷ್ಟೇ ಇದು. ಅಂದರೆ ಏನರ್ಥ? ನಮ್ಮ ಬಳಿಯೇ ಆನಂದ ಇದೆ, ಸುಖ ಇದೆ. ಸಚ್ಚಿದಾನಂದ ಅಂದರೆ ಶಾಶ್ವತವಾದ ಆನಂದ ಅಂತ. ಅದು ನಮ್ಮ ಸ್ವಸ್ವರೂಪವೇ, ನಾವೇ ಅದು. ನಾವೇ ಸುಖ ಸ್ವರೂಪ. ನಾವೇನು ಮಾಡ್ತಿದ್ದೀವಿ ಅಂದರೆ ಹೊರಗಡೆ ಯಾವುದೋ ವಸ್ತುಗಳಿಂದ ನಾನು ಸುಖ ಪಡಿಬಹುದು, ಆ ವಸ್ತುವನ್ನು ನಾನು ಗಳಿಸ್ಬೇಕು, ಆಮೇಲೆ ಅದನ್ನು ಉಪಯೋಗಿಸ್ಕೊಂಡು ಸುಖ ಪಡಬೇಕು, ಈ ಥರ ಭಾವಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಸುಖ ಪ್ರಾಪ್ತಿ ಆಗ್ತಾ ಇಲ್ಲ. ಹಾಗಾದರೆ ಈಗೇನು ಮಾಡಬೇಕು? ಮೊದಲಿಗೆ ನಮಗೆ ನಮ್ಮಲ್ಲೇ ಆ ಸಚ್ಚಿದಾನಂದ ಇದೆ ಅನ್ನೋದು ಅರ್ಥ ಆಗಬೇಕು. ಆಮೇಲೆ ಅದರಲ್ಲಿ ಶ್ರದ್ಧೆ ಬರಬೇಕು, ನಂಬಿಕೆ ಬರಬೇಕು. ನಂಬಿಕೆ ಬಂದಾಗ ನಾವು ಆ ಸುಖವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಆ ಸುಖಕ್ಕೆ ಏನು ಹೆಸರು ಅಂದರೆ ಶಾಂತಿ ಅಂತ ಹೆಸರು. ಭಗವದ್ಗೀತೆಯಲ್ಲಿ ಇದಕ್ಕೆ ಒಂದು ಮಾತಿದೆ, ಅಶಾಂತಸ್ಯ ಕುತಃ ಸುಖಂ. ಶಾಂತಿ ಇಲ್ಲದವನಿಗೆ ಸುಖ ಎಲ್ಲಿಯದು ಅಂತ ಪರಮಾತ್ಮನ ಪ್ರಶ್ನೆ. ಅಂದರೆ ಶಾಂತವಾಗಿರೋದೇ ಸುಖದ ಸ್ವರೂಪ. ಈಗ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಥವಾ ಸತ್ಸಂಗದಲ್ಲಿ ದುಃಖಕ್ಕೆ ಕಾರಣ, ಅದರ ಉಪಶಮನ, ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು, ಉಪಶಮನ ಮಾಡ್ಕೋಬೇಕು ಅನ್ನೋದನ್ನು ಗಮನಿಸೋಣ. ಮೊದಲಿಗೆ ದುಃಖ ಅಂದ್ರೇನು ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ದುಃಖ ಅಂದರೆ ಶಾಸ್ತ್ರದಲ್ಲಿ ತಿಳಿಸಿರೋ ಹಾಗೆ ರಾಗ ಮತ್ತು ದ್ವೇಷ ಅನ್ನೋ ಎರಡು ಭಾವನೆಗಳು ಇರುತ್ತೆ ನಮ್ಮ ಅಂತಃಕರಣದಲ್ಲಿ. ಆ ಎರಡು ಭಾವನೆಗಳ ಪರಿಣಾಮವೇ ದುಃಖ, ರಾಗ ಮತ್ತು ದ್ವೇಷ ಅಂತ. ರಾಗ ಅಂದ್ರೇನು? ರಾಗ ಅಂದರೆ ಅಟ್ಯಾಚ್ಮೆಂಟ್ ಅಂತ. ದ್ವೇಷ ಅಂದರೆ ಅದು ನಮಗೆ ಬೇಡ ಅನ್ನುವಂತಹ ಭಾವನೆ. ರಾಗ ಅಂದರೆ ಬೇಕು ಅನ್ನೋ ಭಾವನೆ, ದ್ವೇಷ ಅಂದರೆ ಬೇಡ ಅನ್ನೋ ಭಾವನೆ. ಇಷ್ಟೇ. ಈ ಎರಡು ಭಾವನೆಗಳಿಂದ ಮನುಷ್ಯ ದುಃಖವನ್ನು ಅನುಭವಿಸ್ತಾನೆ. ಹೇಗೆ? ನನಗೆ ಪ್ರೀತಿಪಾತ್ರವಾದ್ದು, ನನಗೆ ಇಷ್ಟವಾಗಿರೋದು, ನನಗೆ ಬೇಕಾಗಿರೋದು ನನ್ನಿಂದ ದೂರ ಆದರೆ ನನಗೆ ದುಃಖ ಆಗುತ್ತೆ. ಉದಾಹರಣೆಗೆ ಮಕ್ಕಳು, ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡಾಗ ದುಃಖ ಪಡ್ತಾರೆ. ಸಂಪತ್ತು,
ಸಂಪತ್ತನ್ನು ಕಳ್ಕೊಂಡಾಗ ದುಃಖ ಪಡ್ತಾರೆ. ಗೌರವವನ್ನು ಕಳ್ಕೊಂಡಾಗ ದುಃಖ ಪಡ್ತಾರೆ, ಅಂದರೆ ಅವಮಾನ ಆದಾಗ ದುಃಖ ಪಡ್ತಾರೆ. ಹಾಗೆ ಬೇರೆ ಯಾವುದೇ ಒಂದು ಅನಾನುಕೂಲ ಆದಾಗ, ಉದಾಹರಣೆಗೆ ಆರೋಗ್ಯ ಕಳ್ಕೊಂಡಾಗ ದುಃಖ ಪಡ್ತಾರೆ. ಅಂದರೆ ನಮಗೆ ಬೇಕಾಗಿರೋದನ್ನು ನಾವು ಕಳ್ಕೊಂಡಾಗ ದುಃಖ ಆಗತ್ತೆ. ಎರಡನೇ ದೃಷ್ಟಿಕೋನ ಏನು ಅಂದರೆ, ನಮಗೆ ಬೇಡದ್ದು ನಮಗೆ ಬಂದಾಗ, ಹತ್ತಿರ ಆದಾಗ ದುಃಖ ಆಗತ್ತೆ. ಯಾರೋ ನಮಗೆ ನೋಯಿಸಿರ್ತಾರೆ, ಏನೋ ಮೋಸ ಮಾಡಿರ್ತಾರೆ, ಅಥವಾ ಏನೋ ತೊಂದರೆ ಕೊಟ್ಟಿರ್ತಾರೆ, ಅವರು ನಮ್ಮ ಬಳಿ ಬಂದಾಗ ನಮಗೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ, ಅವರಿಂದ ದೂರ ಆಗಬೇಕು ಅನ್ನೋ ಭಾವನೆ ಬರುತ್ತೆ. ಅದನ್ನು ದ್ವೇಷ ಅಂತ ಕರೀತಾರೆ. ಅಂದರೆ ಇದು ಬೇಡ. ಈಗ ಬೇಸಿಗೆ ಸೆಕೆ ಆಗುತ್ತೆ, ಅಯ್ಯೋ ಸೆಕೆ ಆಗುತ್ತೆ ಬೇಡ ಅನ್ನೋ ಭಾವನೆ ಬರುತ್ತಲ್ಲ, ನೋಡಿ ಅಲ್ಲಿ ದುಃಖ ಇದೆ. ಹಾಗೆಯೇ ಶಾರೀರಿಕವಾಗಿ, ಮಾನಸಿಕವಾಗಿ ನಮಗೆ ಬೇಡವಾದದ್ದು ನಮ್ಮ ಹತ್ತಿರ ಆದಾಗ, ನಮ್ಮ ಅನುಭವಕ್ಕೆ ಬಂದಾಗ ದುಃಖ ಆಗತ್ತೆ. ಬೇಕಾಗಿರೋದನ್ನ ನಾವು ಕಳ್ಕೊಂಡಾಗ್ಲೂ ನಮಗೆ ದುಃಖ ಆಗತ್ತೆ. ಈಗ ಇದಕ್ಕೆ ಪರಿಹಾರ ಏನು ಹೇಳಿದಾನೆ ಪರಮಾತ್ಮ ಅಂದರೆ, ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾರು ದ್ವಂದ್ವಾತೀತರು ಅವರು ಸುಲಭವಾಗಿ ಈ ದುಃಖದಿಂದ ಬಿಡುಗಡೆ ಆಗ್ತಾರೆ. ದ್ವಂದ್ವ ಅಂದರೆ ಇದೆ, ರಾಗದ್ವೇಷ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ ಕರಿತೀವಿ, ಬೇಕು ಬೇಡಗಳು, ಇದು ದ್ವಂದ್ವಗಳು. ಇದನ್ನು ಎಲ್ಲ ಕಡೆ ನಮ್ಗೆ ಹೇಗೆ ಬೇಕೋ ನಾವು ಅಪ್ಲೈ ಮಾಡ್ಕೋಬೋದು. ಯಾವಾಗ ನಮಗೆ ಈ ರಾಗದ್ವೇಷಗಳು ಇಲ್ಲದಂತಾಗ್ಬಿಡುತ್ತೋ, ನಿವಾರಣೆ ಆಗ್ಬಿಡುತ್ತೋ, ಆಗ ನಾವು ದುಃಖದಿಂದ ಶಾಶ್ವತವಾಗಿ ಮುಕ್ತಿಯನ್ನು ಪಡ್ಕೊಳ್ತೀವಿ. ಈ ರಾಗದ್ವೇಷಗಳಿಗೆ ಕಾರಣ ಏನು ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಅದಕ್ಕೆ ಉತ್ತರವನ್ನು ಕೊಟ್ಟಿರೋದೇನು ಅಂದರೆ, ಸಂಗ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಸ್ಮೃತಿ ವಿಭ್ರಮಣಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತೆ. ಇದು ಹಂತ ಹಂತವಾಗಿ ಆಗಿರುವಂಥ ಒಂದು ವಿಧಾನ. ದುಃಖ ಪ್ರಾಪ್ತಿಯಾಗೋದಕ್ಕೆ ಇದು ಹಂತಗಳು. ಮೊದಲು ಸಂಘ ಆಯಿತು, ವಿಷಯಗಳ ಸಂಘ. ಯಾರ ಸಂಘ ಅಂದರೆ ವಿಷಯಗಳ ಸಂಘ ಅಂತ ಪರಮಾತ್ಮ ಹೇಳ್ತಾನೆ. ವಿಷಯಗಳು ಅಂದರೆ ನೋಡುವಂಥದ್ದು, ಕೇಳುವಂಥದ್ದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಕರೀತಾರೆ. ಈ 5 ಸೇರಿ ಪ್ರಪಂಚ ಅಂತ. ನಾವು ಪ್ರಪಂಚವನ್ನು ಅನುಭವಿಸ್ತಾ ಇದ್ದೀವಿ. ಪ್ರಪಂಚ ಅಂದ್ರೇನು? 5 ಅಂತ. ಪಂಚ ಅಂದರೆ 5, ಪ್ರಪಂಚ. ಈ 5 ಥರದ ಅನುಭವಗಳೇ ನಮಗೆ ಪ್ರಪಂಚ ಅಂತ ಅನುಭವಕ್ಕೆ ಬರ್ತಾ ಇರೋದು. ಈ 5 ಅನುಭವಗಳು ನಮಗೆ ಎಲ್ಲಿಂದ ಬರ್ತಾ ಇದೆ? ಇಂದ್ರಿಯಗಳ ಮೂಲಕ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಕಣ್ಣಿನಿಂದ ದೃಶ್ಯ ರೂಪ, ಕಿವಿಯಿಂದ ಶಬ್ದ, ಚರ್ಮದಿಂದ ತ್ವಚೆಯಿಂದ ಸ್ಪರ್ಶ, ಮೂಗಿನಿಂದ ಗಂಧ, ನಾಲಿಗೆಯಿಂದ ರಸ ಅಥವಾ ರುಚಿ. ಪರಮಾತ್ಮ ಹೇಳೋದೇನು ಅಂದರೆ, ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ. ಈ 5 ಕೂಡ ದುಃಖದ ದ್ವಾರಗಳು. ದುಃಖ ಯೋನಯ ಅಂದರೆ 2 ಅರ್ಥ ಇದೆ. ಒಂದು ದ್ವಾರ ಅಂತ, ಇನ್ನೊಂದು ಕಾರಣ ಅಂತ. ದುಃಖಕ್ಕೆ ಕಾರಣ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರುವಂಥ ಮಾತು. ಸಂಸ್ಪರ್ಶಜ ಭೋಗಾಹ, ಈ ಭೋಗಗಳಿದೆಯಲ್ಲ ಇದೆಲ್ಲ ದುಃಖಕ್ಕೆ ಕಾರಣ ಅಂತ ಹೇಳಿದರು. ಹಾಗಾದರೆ ನಮಗೆ ಇಂದ್ರಿಯಗಳಿದೆ, ಇಂದ್ರಿಯಗಳಿಂದ ನಾವು ಇದನ್ನು ಅನುಭವಿಸಿದಾಗಲೇ ನಮಗೆ ಜೀವನ. ಮತ್ತು ಇದನ್ನು ದುಃಖ ಅಂತ ಕರೆದ್ರೆ ಹೇಗೆ ಜೀವನ ಮಾಡೋದು? ಆ ಪ್ರಶ್ನೆ ಬರುತ್ತೆ.
ಆಗ ಅದಕ್ಕೆ ಉತ್ತರವಾಗಿ ಪರಮಾತ್ಮ ಹೇಳೋದು, ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮಬಂಧನಃ. ನೀವು ನೋಡಬೇಡಿ ಅಂತ ಹೇಳಿಲ್ಲ, ನೋಡಿ, ಅದನ್ನು ನಿರ್ಲಿಪ್ತವಾಗಿ ನೋಡಿ, ಯಜ್ಞರೂಪವಾಗಿ ನೀವು ಅದನ್ನು ಅನುಭವಿಸ್ಬೇಕು. ದೃಶ್ಯವನ್ನು, ಶಬ್ದ, ಅದನ್ನು ಕೂಡ ನೀವು ಯಜ್ಞರೂಪವಾಗಿ ತಗೋಬೇಕು. ಹಾಗೆಯೇ ಈ ಅನುಭವಗಳೇನಿದ್ದು ಜೀವನವನ್ನು ಯಜ್ಞರೂಪವಾಗಿ ನೀವು ಅದನ್ನು ಮಾಡಿದ್ರೆ ಅಥವಾ ಅನುಭವಿಸಿದ್ರೆ ನಿಮಗೆ ಬಂಧನ ಇಲ್ಲ. ಯಾವ ಬಂಧನ? ದುಃಖದ ಬಂಧನ ಇಲ್ಲ. ಇದು ನಾವು ಭಗವದ್ಗೀತೆಯಲ್ಲಿ ದುಃಖಕ್ಕೆ ಕಾರಣ ಮತ್ತು ಪರಿಹಾರ, ಇದೊಂದು ರೀತಿ ಸೂತ್ರದ ರೂಪದಲ್ಲಿದೆ, ಫಾರ್ಮುಲಾ ಥರ ಇದು. ಈಗ ಈ ಫಾರ್ಮುಲಾನ ನಾವು ಡಿಫೈನ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು, ಅದನ್ನು ವಿವರವಾಗಿ ಹಂತ ಹಂತವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಮಗೆ ದುಃಖ ಉಪಶಮನ ಆಗುತ್ತೆ. ಈಗಿರೋ ದುಃಖ ಮತ್ತೆ ದುಃಖ ಬರೋದಿಲ್ಲ ಅಥವಾ ಹುಟ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದುಃಖ ಹೊರಗಡೆಯಿಂದ ನನ್ನನ್ನು ಬಂದು ಪ್ರವೇಶ ಮಾಡಲ್ಲ. ಅಲ್ಲಿತ್ತು ದುಃಖ, ಅದು ನನ್ನೊಳಗೆ ಬಂದು ಸೇರ್ಕೊಂಡ್ಬಿಡ್ತು. ನನಗೆ ದುಃಖ ಆಯಿತು ಅಂತ ಯಾರಾದರೂ ಹೇಳ್ತಾರಾ? ಎಲ್ಲಿಂದ ಹುಟ್ಟುತ್ತದು? ಒಳಗಡೆಯಿಂದ ಹುಟ್ಟಿತು. ಒಳಗಡೆಯಿಂದ ಯಾಕೆ ಹುಟ್ಟುತ್ತಾ ಇದೆ ದುಃಖ? ಯಾಕೆ ಅಂದರೆ ಅಲ್ಲಿ ಅಜ್ಞಾನ ಇದೆ. ಈ ಇಂದ್ರಿಯಗಳನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿಲ್ಲ, ಅದೇ ಅಜ್ಞಾನ. ನೋಡಿ, ಗೊತ್ತಿಲ್ಲ ಅಂದರೆ ಅಜ್ಞಾನ, ಗೊತ್ತಿದೆ ಅಂದರೆ ಜ್ಞಾನ. ಭಾಳ ಸಿಂಪಲ್ ಅರ್ಥ ಮಾಡ್ಕೊಳ್ಳೋದು. ಐ ನೋ ಅಂದರೆ ಏನು? ನಾಲೆಡ್ಜ್. ಐ ಡೋಂಟ್ ನೋ ಅಂದರೆ ಇಗ್ನೋರೆನ್ಸ್. ಇಷ್ಟೇ, ಭಾಳ ಸಿಂಪಲ್. ಈಗ ಯಾರಿಗೆಲ್ಲ ದುಃಖ ಆಗ್ತಾ ಇದೆಯೋ ಅವರಿಗೆ ನಾಲೆಡ್ಜ್ ಇಲ್ಲ. ಜ್ಞಾನಿಗೆ ದುಃಖ ಆಗೋದಿಲ್ಲ. ಇದು ಶಾಸ್ತ್ರವಾಕ್ಯ. ಮಹಾತ್ಮರೆಲ್ಲ ಹೇಳೋದಿಷ್ಟೆ, ನೀವು ಜ್ಞಾನಿಗಳಾಗಿ ದುಃಖದಿಂದ ಮುಕ್ತರಾಗಿ. ಹಾಗಾದರೆ ನಾನು ಜ್ಞಾನಿ ಆಗೋದು ಹೇಗೆ? ಜ್ಞಾನಿ ಆಗಬೇಕಾದ್ರೆ ಪರಮಾತ್ಮ ಒಂದು ವಿಧಾನವನ್ನು ಹೇಳಿದ್ದಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಪವಿತ್ರವಾದ್ದು ಮತ್ತೊಂದಿಲ್ಲ. ಈ ಜ್ಞಾನ ಯಾರಿಗೆ ಪ್ರಾಪ್ತವಾಗುತ್ತೆ ಅಂದರೆ ಯಾರು ನನ್ನನ್ನು ಭಜಿಸ್ತಾರೋ. ಭಜಿಸೋದು ಅಂದ್ರೇನು? ನನ್ನಲ್ಲಿ ಒಂದಾಗೋದು ಅಂತ. ಇವರು ಆ ಪದವನ್ನು ಭಜನೆ ಇತ್ಯಾದಿ ಪದಗಳನ್ನು ಬೇರೆ ಅರ್ಥದಲ್ಲಿ ಕೊಟ್ಟಿದ್ದಾರೆ, ಕೀರ್ತನೆ ಅನ್ನೋ ಅರ್ಥದಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಭಜಗೋವಿಂದಂ ಭಜಗೋವಿಂದಂ ಭಜಗೋವಿಂದ ಮೂಢಮತೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಭಜಗೋವಿಂದಂ ಅಂದರೆ ಗೋವಿಂದನಲ್ಲಿ ಅಥವಾ ಪರಮಾತ್ಮನಲ್ಲಿ ಒಂದಾಗು ಅಂತ. ಭಜ, ಅದಕ್ಕೆ ವಿರುದ್ಧ ಪದ ವಿಭಜನೆ. ನೋಡಿ, ಭಜನೆ ಅಂದ್ರೇನು? ಒಂದಾಗೋದು. ವಿಭಜನೆ ಅಂದರೆ ಬೇರೆ ಆಗೋದು. ಸೊ ಭಜಗೋವಿಂದಂ ಅಂದರೆ ಭಗವಂತನಲ್ಲಿ ಒಂದಾಗು, ಭಗವಂತನಲ್ಲಿ ಒಂದಾಗು. ಸರಿ, ಈಗ ಭಗವಂತನಲ್ಲಿ ಒಂದಾಗೋದು ಹೇಗೆ? ಭಗವಂತನಲ್ಲಿ ಒಂದಾಗೋದಕ್ಕೆ ನಮಗೆ ಜ್ಞಾನ ಬೇಕು. ಭಗವಂತನಲ್ಲಿ ಒಂದಾದಾಗ ನಮಗೆ ಈ ಇಂದ್ರಿಯ ವಿಷಯಗಳ ಸ್ಪರ್ಶ ಆಗಲ್ಲ. ಭಗವಂತನಿಂದ ನಾವು ಬೇರೆ ಅಂತ ಭಾವಿಸಿದಾಗ ನಮಗೆ ಇಂದ್ರಿಯಗಳ ಅನುಭವ ಆಗುತ್ತೆ. ಇಂದ್ರಿಯಗಳ ಅನುಭವವನ್ನು ಬಹಿರ್ಮುಖ ಅಂತ ಕರೀತಾರೆ. ಭಗವಂತನಲ್ಲಿ ಒಂದಾಗಿರಿದ್ರೆ ಅದು ಅಂತರ್ಮುಖ ಅಂತ ಕರೀತಾರೆ. ಸೊ ಬಹಿರ್ಮುಖಿಗಳಿಗೆ ದುಃಖ ಪ್ರಾಪ್ತಿ, ಅಂತರ್ಮುಖಿಗಳಿಗೆ ಸುಖ ಪ್ರಾಪ್ತಿ. ಈ ಕಾರಣದಿಂದಲೇ ಧ್ಯಾನ ಮಾಡೋರು ಸುಖವಾಗಿರ್ತಾರೆ. ಧ್ಯಾನ ಮಾಡೋರಿಗೆ ಜ್ಞಾನ ಹೆಚ್ಚಾಗುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಭಗವಾನ್ ಬುದ್ಧ ಜಗತ್ತಿನಲ್ಲಿ ದುಃಖ ಇದೆ ಅಂತ ಅರ್ಥ ಮಾಡಿಕೊಂಡ. ಈ ದುಃಖಕ್ಕೆ
ಕಾರಣ ಏನು, ಪರಿಹಾರ ಏನು ಅಂತ ತಿಳ್ಕೊಳ್ಳೋಕ್ಕೆ ಬುದ್ಧ ಮಾಡಿದ್ದು ಧ್ಯಾನ. ಧ್ಯಾನ ಮಾಡೋದಕ್ಕೂ ದುಃಖದ ಕಾರಣ ಮತ್ತು ಪರಿಹಾರ ಕಂಡುಕೊಳ್ಳೋಕ್ಕೂ ಏನು ಸಂಬಂಧ? ಧ್ಯಾನ ಮಾಡಿದಾಗ ನಾವು ಅಂತರ್ಮುಖಿಗಳಾಗ್ತೀವಿ. ಅಂತರ್ಮುಖಿಗಳಾದಾಗ ನಮಗೆ ಬಾಹ್ಯ ಜಗತ್ತಿನ ಸಂಪರ್ಕ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸರಿ ಕಟ್ಟಾಗಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಶನೈಹಿ ಶನೈಹಿ ಉಪರಮೇತ್, ಗೀತೆಯಲ್ಲಿ ಪರಮಾತ್ಮ ಹೇಳಿರೋದು. ಶನೈಹಿ ಶನೈಹಿ ಅಂದರೆ ನಿಧಾನವಾಗಿ, ಸ್ವಲ್ಪ ಸ್ವಲ್ಪವಾಗಿ, ಉಪರಮೇತ್ ಅದರಿಂದ ನೀನು ಡಿಟ್ಯಾಚ್ ಆಗ್ತಾ ಬರಬೇಕು. ಆಮೇಲೆ ಏನು ಮಾಡಬೇಕು? ಆತ್ಮ ಸಂಸ್ಥಂ ಮನಃಕೃತ್ವ ನಾ ಕಿಂಚಿದಪಿ ಚಿಂತೆಯೇ, ನಿನ್ನ ಆತ್ಮನಲ್ಲಿ ನೀನು ನೆಲೆಸಬೇಕು. ಹಂತ ಹಂತವಾಗಿ, ಸ್ವಲ್ಪ ಸ್ವಲ್ಪವಾಗಿ ಹಿಂದಕ್ಕೆ ತಗೋಬೇಕು ಗಮನವನ್ನು. ಆಮೇಲೆ ನಮ್ಮಲ್ಲಿ ನಾವು ನೆಲೆಸಬೇಕು. ಅದನ್ನೇ ಆತ್ಮ ಸಂಸ್ಥಂ, ಆತ್ಮಸ್ಥಃ ಅಂತ ಕರೆದಿದ್ದಾರೆ. ಹೀಗೆ ನಮ್ಮಲ್ಲಿ ನಾವು ನೆಲೆಸಿದಾಗ ನಮಗೆ ಆತ್ಮಾನುಭೂತಿ ಆಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ನಾವು ನಮ್ಮಲ್ಲಿ ನೆಲೆಸಿದಾಗ ನಮಗೆ ಆತ್ಮಾನುಭೂತಿ ಆಗತ್ತೆ. ಪ್ರಪಂಚದಲ್ಲಿ ನೆಲೆಸಿದರೆ ಪ್ರಪಂಚದ ಅನುಭವ ಆಗತ್ತೆ. ಪರಮಾತ್ಮ ಹೇಳಿರೋದು ಈ ಪ್ರಪಂಚದ ಅನುಭವ ದುಃಖ ಯೋನಯ. ನೀನು ಪ್ರಪಂಚವನ್ನು ಅನುಭವಿಸೋದಾದರೆ ನಿನಗೆ ದುಃಖ ಪ್ರಾಪ್ತಿಯಾಗತ್ತೆ, ದುಃಖದ ಅನುಭೂತಿ ಆಗುತ್ತೆ. ಆತ್ಮದಲ್ಲಿ ನೆಲೆಸಿದ್ರೆ ಆತ್ಮಾನುಭವ, ಆತ್ಮಾನಂದ ಆಗುತ್ತೆ. ಈಗ ಯಾರಿಗೆ ದುಃಖ ಬೇಕಾಗಿದೆಯೋ ಅವರು ಪ್ರಪಂಚದಲ್ಲಿ ಅನುರಕ್ತರಾಗಿ ಪ್ರಪಂಚದ ಅನುಭವಗಳನ್ನು ಪಡ್ಕೊಂಡು ಅಲ್ಲಿರ್ಬೋದು, ಬಾಹ್ಯ ಜಗತ್ತು. ಯಾರಿಗೆ ನನಗೆ ಸಾಕು, ಏನು ಸಾಕು? ದುಃಖ ಸಾಕು. ಯಾರಿಗೆ ದುಃಖ ಸಾಕು ಅಂತ ಅನಿಸಿದೆಯೋ ಅವರು ಹಂತ ಹಂತವಾಗಿ ಅಂತರ್ಮುಖಿಗಳಾಗ್ತಾರೆ. ಆಗಲೇ ನಾವು ಗಮನಿಸಿದ್ವಿ, ಆತ್ಮ ಅಂದರೆ ನಾನು ಯಾರು ಅಂದರೆ ನಾನು ಸಚ್ಚಿದಾನಂದ. ಯಾಕೆ ನಾನು ಸಚ್ಚಿದಾನಂದ ಅಂದರೆ ಪರಮಾತ್ಮ ಹೇಳಿರೋದು ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ನನ್ನ ಅಂಶವೇ ಈ ಜಗತ್ತಿನಲ್ಲಿ ಜೀವ ಅಂತ ಕರೆಯಲ್ಪಡುತ್ತೆ. ಶರೀರ ಯಾವುದಾದ್ರೂ ಆಗಿರ್ಬೋದು, ಮನುಷ್ಯ ಶರೀರ, ಪ್ರಾಣಿ ಶರೀರ, ದೇವತೆಗಳ ಶರೀರ, ಬೇರೆ ಯಾವುದೇ ಶರೀರ ಆಗಿರ್ಬೋದು, ಆದರೆ ಅದು ಪರಮಾತ್ಮನ ಅಂಶ. ಸೊ ಪರಮಾತ್ಮನ ಅಂಶ ಎರಡು ಒಂದೇ. ಇದನ್ನೇ ಮಹಾವಾಕ್ಯ ಅಂತ ಕರಿತೀವಿ. ಏನು ಅಂದರೆ ಅಯಮಾತ್ಮ ಬ್ರಹ್ಮ. ಇಲ್ಲೇನು ನಾನು ಅಂತ ಇದೆಯಲ್ಲ, ಈ ಆತ್ಮ ಇದೇ ಬ್ರಹ್ಮ, ಬೇರೆ ಯಾವುದೂ ಅಲ್ಲ. ಜೀವೋ ಬ್ರಹ್ಮ ಇವ ನಾಪರಹ. ಇದನ್ನೇ ಜ್ಞಾನ ಅಂತ ಕರೆಯೋದು. ನನಗೆ ಗೊತ್ತು, ಐ ನೋ ದ ಟ್ರೂತ್. ಏನು ಗೊತ್ತು ನಿಮಗೆ? ಸತ್ಯ ಗೊತ್ತು. ಏನು ಸತ್ಯ? ಬ್ರಹ್ಮ ಸತ್ಯ ಅಂದರೆ ಪರಮಾತ್ಮ ಸತ್ಯ. ನನಗೆ ಗೊತ್ತು. ನಿಮಗೆ ಗೊತ್ತಿದ್ದರೆ ನೀವು ಸತ್ಯದಲ್ಲಿ ಇರ್ತೀರೇ ಹೊರತು ಮಿಥ್ಯಾ ಜಗತ್ತಿನಲ್ಲಿ ಆಸಕ್ತರಾಗಲ್ಲ. ಯಾರಿಗಿದು ಗೊತ್ತಿಲ್ವೋ, ನಾನು ಪರಮಾತ್ಮನ ಅಂಶ ಅಂತ, ನಾನು ಸಚ್ಚಿದಾನಂದ ಅಂತ ಯಾರಿಗೆ ಗೊತ್ತಿಲ್ವೋ ಅವ್ರೇನು ಮಾಡ್ತಾರೆ? ನನಗೆ ಸುಖ ಬೇಕು, ನನಗೆ ಆನಂದ ಬೇಕು, ನನಗೆ ಶಾಂತಿ ಬೇಕು, ಅಥವಾ ಬೇರೆ ಏನೋ ಒಂದು ಅದನ್ನೇನಂತಾರೆ ಅಮ್ಯೂಸ್ಮೆಂಟ್ ಅಂತನೋ ಎಂಟರ್ಟೈನ್ಮೆಂಟ್ ಅಂತನೋ ಏನೋ ಒಂದು ಏನೋ ಬೇಕು ನನಗೆ ಅಂತ ಏನು ಮಾಡ್ತಾರೆ? ಅವರು ಹೊರಗಡೆ ಹೋಗ್ತಾರೆ. ಆಗ ಅವರಿಗೆ ದುಃಖ ಉಂಟಾಗುತ್ತೆ. ಈಗ ನಮಗೆ ಬೇಕಾಗಿರೋದು ನಮ್ಮ ಹತ್ರನೇ ಇದ್ದಾಗ ನಾವು ಹೊರಗಡೆ ಯಾಕೆ ಹೋಗಬೇಕು? ನಮಗೆ ಬೇಕಾಗಿರೋದು ನಮ್ಮ ಹತ್ರ ಇಲ್ಲದೆ ಇದ್ದರೆ ನಾವು ಹೊರಗಡೆ ಪ್ರಯತ್ನ ಮಾಡಬೇಕು, ಬೇರೆಯವ್ರ ಹತ್ರ ಕೇಳಿ ಪಡ್ಕೋಬೇಕು. ನನ್ನ ಹತ್ರ ಇರೋದನ್ನ ನಾನು ಮರೆತುಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಪಡ್ಕೊಳ್ತೀನಿ, ಅಥವಾ ಬೇರೆ ಎಲ್ಲೋ ಇದೆ, ಅದಕ್ಕೆ ಏನೇನೋ ಮಾಡಿದ್ಮೇಲೆ ನನಗೆ ಸುಖ ಸಿಗುತ್ತೆ ಅನ್ನುವಂಥ ಒಂದು ಭ್ರಮೆ ಹುಟ್ಕೊಂಡಿದೆ. ಇದು ದುಃಖಕ್ಕೆ ಕಾರಣ.
ಅಂದರೆ ಮೊದಲನೇದಾಗಿ ನಮ್ಮನ್ನು ನಾವು ಮರೆತಿರೋದೇ ದುಃಖಕ್ಕೆ ಪ್ರಪ್ರಥಮ ಕಾರಣ. ನಾನು ಯಾರು ಅನ್ನೋದನ್ನು ಮರ್ತೋಗಿರೋದ್ರಿಂದ ಏನಾಯಿತು, ನಾನು ಮತ್ತೇನೋ ಆಗಿದ್ದೀನಿ, ನಾನು ಒಬ್ಬ ಮನುಷ್ಯ, ಇದು ನನ್ನ ಸ್ಟೇಟಸ್ಸು, ಇದು ನನ್ನ ಫ್ಯಾಮಿಲಿ, ಇದು ನನ್ನ ಪರಿಸ್ಥಿತಿ, ಇದು ನನ್ನ ಜೀವನ, ಇದು ನನ್ನ ಕರ್ತವ್ಯ, ಏನೋ ಒಂದು ದೊಡ್ಡ ಪಟ್ಟಿ. ಇವೆಲ್ಲ ಕೂಡ ಮನಸ್ಸನ್ನು ದುಃಖಿಸುವಂಥದ್ದೇ ಹೊರತು ಸುಖ ಕೊಡೋದಂತೂ ಅಲ್ಲ. ಹಾಗಾದರೆ ಹೊರಗಡೆ ಜೀವನ ಶಾಶ್ವತವಾಗಿ ಬಿಟ್ಬಿಡ್ಬೇಕಾ ಅಂದರೆ ಪರಮಾತ್ಮ ಹೇಳ್ತಾನೆ, ನೀನು ಅಂತರ್ಮುಖಿಯಾಗಿ ನಿನ್ನ ನಿಜ ಸ್ವರೂಪ ತಿಳ್ಕೊಂಡಾಗ ಮಾತ್ರ, ನೀನು ಜ್ಞಾನಿಯಾದಾಗ ಮಾತ್ರ ಬಹಿರಂಗದ ಜಗತ್ತಲ್ಲಿ, ಬಾಹ್ಯ ಜಗತ್ತಿನಲ್ಲಿ ಸರಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ. ಹೇಗೆ ಜೀವನ ಮಾಡಬೇಕೋ ಹಾಗೆ ಮಾಡ್ತೀಯ. ಅದನ್ನೇ ಆಗಲೇ ಹೇಳಿದ್ದು, ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ಯಜ್ಞರೂಪವಾಗಿ ಮಾಡುವ ಕರ್ಮಗಳು ಅದು ಬಂಧನವನ್ನು ಉಂಟು ಮಾಡೋದಿಲ್ಲ. ಯಜ್ಞಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಅದು ಕರ್ಮಗಳೇ ಅಲ್ಲ, ಕರ್ಮಾಭಾಸಗಳು. ಹಾಗಲ್ಲದೆ ಭೋಗಕ್ಕಾಗಿ ಮಾಡಿದ ಕರ್ಮಗಳು ದುಃಖವನ್ನು ಉಂಟು ಮಾಡುತ್ತೆ. ಅದನ್ನು ಪರಮಾತ್ಮ ಹೇಳಿದ್ದು, ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ. ಇದನ್ನು ಹೇಗೆ ಕಲ್ತ್ಕೊಳ್ಳೋದು? ಯಜ್ಞರೂಪವಾಗಿ ಹೊರಗಡೆ ನಾವು ಜೀವನ ಮಾಡಬೇಕು, ಕರ್ಮ ಮಾಡಬೇಕು. ಶರೀರ ಅಂತಿರೋವರೆಗೂ ಕರ್ಮ ಮಾಡಬೇಕು. ಯಜ್ಞ ಅಂದರೆ ನಮಗೆ ಶಾಸ್ತ್ರದಲ್ಲಿ ಹೇಳಿರೋದು ಸಮರ್ಪಣಾ ಭಾವದಿಂದ ಮಾಡಬೇಕು ಅಂತ, ಡೆಡಿಕೇಶನ್ ಅಂತ ಕರೀತಾರೆ. ಡೆಡಿಕೇಶನ್ ಅಂದರೆ ಸಮರ್ಪಣಾ ಭಾವ. ಏನದು? ಯಾರಿಗಾದರೂ ನೀವು ಏನಾದ್ರು ಕೊಟ್ರಿ, ಕೃಷ್ಣಾರ್ಪಣ ಮಸ್ತು, ಪರಮಾತ್ಮನಿಗಾಗಿ ನಾನು ಕೊಡ್ತಾ ಇದ್ದೀನಿ. ಊಟ ಮಾಡ್ತೀರಾ, ಪರಮಾತ್ಮನಿಗಾಗಿ ಊಟ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನಲ್ಲಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ, ನನ್ನಲ್ಲಿ ವೈಶ್ವಾನರ ರೂಪದಲ್ಲಿ ಪರಮಾತ್ಮ ಇದ್ದಾನೆ, ಅವನಿಗೆ ಕೊಡೋ ಆಹುತಿ ಈ ಆಹಾರ. ನಾನು ತಿನ್ನಬೇಕು ಅಂತಲ್ಲ, ಅದು ಪರಮಾತ್ಮನಿಗೆ ಕೊಡ್ತಾ ಇರುವಂಥದ್ದು. ಅದಕ್ಕೆ ಬ್ರಹ್ಮಾರ್ಪಣಂ ಅಂತ ಹೇಳಿ ನಾವು ಆಹಾರ ಸ್ವೀಕರಿಸಬೇಕು. ಇನ್ನು ಕೊಡೋದು ಭಗವಂತನ ಪ್ರೀತ್ಯರ್ಥವಾಗಿ, ತಗೊಳ್ಳೋದು ಭಗವಂತನ ಪ್ರೀತ್ಯರ್ಥವಾಗಿ. ಆಗೇನಾಗತ್ತದು? ಸ್ವಾರ್ಥರಹಿತ ಆಗತ್ತೆ. ಆಗ ಮಾತ್ರ ಮನುಷ್ಯ ಈ ಜಗತ್ತಲ್ಲಿದ್ದೂ ಕೂಡ ಇಲ್ಲದಂತೆ ಇರ್ತಾನೆ, ಇದ್ದು ಇರದ ಹಾಗೆ ಇರ್ತಾನೆ, ಅಂಟಿ ಅಂಟದ ಹಾಗೆ ಇರ್ತದೆ. ಶ್ರೀರಾಮಕೃಷ್ಣ ಪರಮಹಂಸರು ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ನೀರಿಗೆ ಇಳಿಯಕ್ಕೆ ಮುಂಚೆ ನೀನು ಅರಿಶಿನವನ್ನು ಬಳ್ಕೊಂಡು ಇಳಿದ್ರೆ ಮೊಸಳೆಗಳ ಭಯ ನಿನಗಿರಲ್ಲ, ಮೊಸಳೆಗಳ ಹತ್ರ ಬರಲ್ಲ ಅರಿಶಿನದ ವಾಸನೆಗೆ ಅಂತ. ಹಾಗೆ ಹಳಸಿನೆಣ್ಣು ಬಿಡಿಸೋದಕ್ಕೆ ಮುಂಚೆ ಕೈಗೆ ಎಣ್ಣೆ ಹಚ್ಕೊಂಡು ಹಳಸಿನೆಣ್ಣು ಬಿಡಿಸಿದ್ರೆ ಕೈಗೆ ಆ ಅಂಟು ಅಂಟ್ಕೊಳ್ಳಲ್ಲ, ಆಗ ನಿನಗೆ ತಾಪತ್ರಯ ಇರಲ್ಲ, ಅಂದರೆ ಕಷ್ಟ ಆಗಲ್ಲ. ಇಲ್ಲದರೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಕೆಲವರು ಹೇಳ್ತಾರೆ ಸಂಸಾರ, ತಾಪತ್ರಯ, ಜಂಜಾಟ. ಯಾಕೆ ಜಂಜಾಟ ಆಯಿತು? ನೀವು ಹೇಗೆ ಜೀವನ ಮಾಡಬೇಕು ಗೊತ್ತಿಲ್ಲದೆ ಜೀವನ ಮಾಡೋಕ್ಕೆ ಹೋದಾಗ, ಗೊತ್ತಿಲ್ಲದೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ? ಅದು ಫಜೀತಿ ಆಗುತ್ತೆ. ಗೊತ್ತಿದ್ದು ಸರಿಯಾಗಿ ಮಾಡಿದ್ರೆ ಅದರ ಫಲ ಕೂಡ ಸರಿಯಾಗಿದೆ. ಅಂದರೆ ಅರ್ಥ, ಜ್ಞಾನಿಗಳು ಜೀವನ ಮಾಡಿದ್ರು ಈ ಜಗತ್ತಲ್ಲಿ, ಅವ್ರು ದುಃಖ ಪಟ್ರಾ? ಇಲ್ಲ. ಎಷ್ಟೋ ಜನ ಜ್ಞಾನಿಗಳು ಭಾರತದಲ್ಲಿ ಲೆಕ್ಕವೇ ಇಲ್ಲ. ಅವರೆಲ್ಲ ಜೀವನ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಸಂಸಾರನೂ ಇತ್ತು, ಗೃಹಸ್ಥಾಶ್ರಮ ಇತ್ತು, ಮಕ್ಕಳು ಇದ್ದರು, ಸೇವೆ ಮಾಡಿದ್ದಾರೆ, ದಾನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಅವ್ರು ದುಃಖ ಪಡಲಿಲ್ಲ. ಆದರೆ ಸಾಮಾನ್ಯ ಜನರು ಯಾಕೆ ದುಃಖ ಪಡ್ತಾರೆ?
ಯಾಕೆಂದರೆ ಅವ್ರು ಜೀವನ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಜೀವನ ಮಾಡೋದ್ರಿಂದ ತಪ್ಪಾಗಿ ಜೀವನ ಮಾಡಿ ಅವರಿಗೆ ದುಃಖ ಪ್ರಾಪ್ತಿ ಆಗ್ತಾ ಇದೆ. ಸೊ ಇಷ್ಟೆಲ್ಲ ನಾವು ವಿವರಣೆ ನಾವು ಗಮನಿಸಿದಾಗ ಅರ್ಥ ಆಗಿದ್ದಿಷ್ಟೇ, ಅಜ್ಞಾನ ದುಃಖಕ್ಕೆ ಕಾರಣ. ಸೊ ಇದು ಫೈನಲ್ ಸ್ಟೇಟ್ಮೆಂಟು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮಗೆ ಎಲ್ಲಿ ದುಃಖ ಪ್ರಾಪ್ತಿಯಾದರೂ, ಅಂದರೆ ಎಲ್ಲಿ ಅಂದರೆ ಯಾವುದೇ ವಿಧದಲ್ಲಿ ನಿಮಗೆ ದುಃಖ ಆದರೂ ಕೂಡ ಅದು ಅಜ್ಞಾನದ ಪರಿಣಾಮವೇ ಸರಿ, ಬೇರೆಯವರಿಂದ ಅಲ್ಲ. ಯಾರೋ ಬಂದ್ಬಿಟ್ಟು ನನಗೆ ಅಜ್ಞಾನ ಕೊಟ್ಬಿಟ್ರು. ಎಲ್ಲರೂ ಕೇಳಿದ್ದೀರಾ, ನಾನು ಭಾಳ ಒಳ್ಳೆಯವನು ನೋಡಿ, ಅವ್ರು ಇದ್ದಾರಲ್ಲ, ಅವ್ರು ಏನು ಮಾಡಿದ್ರು, ನನಗೆ ಅಜ್ಞಾನನ ತಲೆಯಲ್ಲಿಟ್ಬಿಟ್ರು, ನನಗೆ ಅಜ್ಞಾನನ ಕೊಟ್ಬಿಟ್ರು. ಸಾಧ್ಯನಾ ಅದು? ನಿಮ್ಮ ಅಜ್ಞಾನಕ್ಕೆ ಯಾರು ಕಾರಣ? ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್. ಇದನ್ನೇ ವಿವೇಕಾನಂದ ಹೇಳಿದ್ದು. ಡೋಂಟ್ ಬ್ಲೇಮ್ ಅದರ್ಸ್. ಅವ್ರು ಸರಿ ಇಲ್ಲ ಸ್ವಾಮಿ, ನಮ್ಮ ಮಕ್ಕಳು ಸರಿ ಇಲ್ಲ, ಅವ್ರು ಸರಿ ಇದ್ದೀರ ನಾವು ಎಷ್ಟು ಆರಾಮಾಗಿರ್ತಾ ಇದ್ವಿ, ಹೇಳಿದ ಮಾತೇ ಕೇಳಲ್ಲ. ನೋಡಿ, ಅವ್ರ ಮಕ್ಕಳಿಂದ ಇವ್ರಿಗೆ ದುಃಖ ಅಂತ ಇವರು ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ಸ್ವಾಮಿ ನಮ್ಮ ಹಿರಿಯರು ಅಷ್ಟು ಬುದ್ಧಿವಂತರಲ್ಲ. ಯಾಕೆ? ಅವ್ರೇನು ಆಸ್ತಿನೇ ಮಾಡಿಲ್ಲ, ಏನೋ ಸ್ವಲ್ಪ ಕೊಟ್ಟರು ಸ್ವಾಮಿ, ಅದೇನು ಸಾಕಾಗಲ್ಲ ಜೀವನಕ್ಕೆ, ಅದಕ್ಕೆ ನಮ್ಗೆ ಎಷ್ಟು ಕಷ್ಟ. ಸೊ ಅವರ ಪೂರ್ವಜರು ಇವ್ರ ದುಃಖಕ್ಕೆ ಕಾರಣ ಅಂತ ಇವ್ರು ಹೇಳ್ತಾ ಇರೋದು. ಯಾಕಂದ್ರೆ ಆಸ್ತಿ ಮಾಡಿಲ್ವ. ಇನ್ನೊಬ್ರು ಯಾರೋ ಹೇಳ್ತಾರೆ, ಸ್ವಾಮಿ ಅವರು ನಮ್ಮನ್ನು ಇಷ್ಟನೇ ಪಡಲ್ಲ, ನಮ್ಮನ್ನು ಬೈತಾರೆ, ನಮ್ಮನ್ನು ದ್ವೇಷಿಸ್ತಾರೆ, ಅದಕ್ಕೆ ನನಗೆ ದುಃಖ. ಅವರ ಮನಸ್ಸಿನ ದ್ವೇಷಕ್ಕೂ ನಿನ್ನ ಮನಸ್ಸಿಗೂ ಕನೆಕ್ಟಿವಿಟಿ ಎಲ್ಲಿ ಬಂತಪ್ಪ? ವೈರ್ ಮೂಲಕ ಬಂತ. ಯಾವ ವೈರ್ ಅದು? ಎಲ್ಲಿದೆ ಅದು? ಅವ್ರ ಮೂಲಕ ಬಂದಿಲ್ಲ ದುಃಖ, ಒಳಗಿಂದ ಬಂದಿದೆ. ಯಾಕೆ ಅಂದರೆ ಬೇರೆಯವರು ನನಗೆ ರೆಸ್ಪೆಕ್ಟ್ ಕೊಡಬೇಕು, ಆ ಎಕ್ಸ್ಪೆಕ್ಟೇಷನ್ ದುಃಖಕ್ಕೆ ಕಾರಣ ಆಯ್ತೆ ಹೊರತು ಅವ್ರು ಕೊಡದೇ ಇರೋದಲ್ಲ ದುಃಖಕ್ಕೆ ಕಾರಣ. ಬೇರೆಯವ್ರು ನನಗೆ ಹೆಲ್ಪ್ ಮಾಡಬೇಕು ಅಂದರೆ ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಇದೆ, ಅವ್ರು ಮಾಡಿಲ್ಲ ನೋಡಿ, ನಮ್ಗೆ ಯಾರು ಸಹಾಯ ಮಾಡಿ ದುಃಖ. ನಮ್ಮ ಮಕ್ಕಳು ನಾವು ಹೇಳ್ದಾಗೆ ಕೇಳಬೇಕು, ನಾವು ಹೇಗೆ ಕೀ ಕೊಡ್ತೀವೋ ಹಾಗೆ ಕುಣಿಬೇಕು, ಏನು ಬೊಂಬೆಗಳವರು. ಹಾಗಾಗಿ ಇವ್ರಿಗೆ ದುಃಖ, ಹೇಳಿದ ಮಾತೇ ಕೇಳಲ್ಲ ಅವರು, ದುಃಖ. ಹೀಗೆ 1, 2, 3 ಎಲ್ಲ ಒಂದು ಲಿಸ್ಟು, ಒಬ್ಬೊಬ್ಬರದ್ದು ಒಂದೊಂದು ಪಟ್ಟಿ. ಗಂಡ ಹೇಳೋದು ಹೆಂಡತಿ ಹೇಳಿದ ಮಾತೇ ಕೇಳಲ್ಲ, ಅದಕ್ಕೆ ನನಗೆ ದುಃಖ. ಸೊ ಇವ್ರ ದುಃಖಕ್ಕೆ ಕಾರಣ ಅವ್ರ ಹೆಂಡತಿ. ಹೆಂಡತಿ ಹೇಳೋದು ನನ್ನ ಗಂಡ ಹೇಳಿದ ಮಾತೇ ಕೇಳಲ್ಲ, ಇವ್ರ ದುಃಖಕ್ಕೆ ಕಾರಣ ಅವ್ರ ಗಂಡ. ಆದರೆ ಶಾಸ್ತ್ರ ಇದ್ಯಾವುದನ್ನು ಒಪ್ಪಲ್ಲ. ಇದೆಲ್ಲ ಫಾಲ್ಸ್ ಅಂತ ಕರೀತಾರೆ. ಅಂದರೆ ತಪ್ಪು ಗ್ರಹಿಕೆ. ಸರಿಯಾದ ಗ್ರಹಿಕೆ ಯಾವುದು ಅಂದರೆ, ಯು ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಮಿಸರಿ, ಯು ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಹ್ಯಾಪಿನೆಸ್. ಮೊದಲು ಅದನ್ನು ನೀವು ಒಪ್ಕೊಳ್ಳಿ, ಆಗ ನೀವು ಜ್ಞಾನಿಗಳಾಗೋದಕ್ಕೆ ಸಿದ್ಧವಾದ್ರಿ. ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ನೀವು ಸಿದ್ಧವಾಗಿದ್ದೀರಾ. ಯಾಕೆ? ಬೇರೆಯವರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಸಾಧನೆ ಮಾಡಿ ನಾನು ಸುಖಿಯಾಗ್ತೀನಿ. ಅಲ್ಲಿಂದ ಶುರು ಆಯಿತು ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್ ಪಾತ್, ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಪರ್ಫೆಕ್ಷನ್. ಅಲ್ಲಿವರೆಗೂ ಇವರೇನಾಗಿದ್ದಾರೆ? ಇಂಪರ್ಫೆಕ್ಟ್ ಆಗಿದ್ದಾರೆ. ದಟ್ ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಇಗ್ನೊರೆನ್ಸ್, ಲ್ಯಾಕ್ ಆಫ್ ನಾಲೆಡ್ಜ್, ಅಜ್ಞಾನ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಅಜ್ಞಾನವೇ ದುಃಖಕ್ಕೆ ಕಾರಣ. ಸೊ ನಾವು ಒಂದು ಅರ್ಧ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಯಿತು. ಎರಡನೇದು ಪರಿಹಾರ ಏನೀಗ? ಪರಿಹಾರ ಇಷ್ಟೇ, ನಾವು ಮೊದಲನೇದಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಈಗ ಧ್ಯಾನ ಯೋಗ ಸ್ಟಾರ್ಟ್ ಆಯಿತು. ಧ್ಯಾನ ಯೋಗ ಅಂತ ಆಗಲೇ ಹೇಳಿದ್ವಲ್ಲ, ಆತ್ಮ ಸಂಯಮ ಯೋಗ, ಧ್ಯಾನ ಯೋಗ ಅಂತ ಎರಡು ಅಂತ ಕರೀತಾರೆ ಅದನ್ನು ಗೀತೆಯಲ್ಲಿ ಅಂತ. ಅದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಪರಿಹಾರ ಏನು? ಬುದ್ಧ ಮಾಡಿದ್ದೇನು? ಧ್ಯಾನ ಮಾಡ್ದ. ದುಃಖ ಅಂದ್ರೇನು, ದುಃಖ ಯಾಕಿದೆ, ದುಃಖಕ್ಕೆ ಪರಿಹಾರ ಏನು ಕಂಡ್ಕೋಬೇಕು ಅಂತ ಬುದ್ಧ ಮಾಡಿದ್ದು ಧ್ಯಾನ.
ಬೇರೆಯವರು ಏನು ಮಾಡಿದ್ರು, ಅವರು ಧ್ಯಾನ ಮಾಡಿದ್ರು. ಯಾಕೆಂದ್ರೆ ಅಲ್ಲೇ ಪರಿಹಾರ ಇರೋದು. ಹೇಗೆ ಮಾಡಬೇಕು ಧ್ಯಾನ? ಅದನ್ನೇ ಆತ್ಮ ಸಂಯಮ ಅಂತ ಕರೆದ್ರು. ಸಂಯಮ ಅಂದರೆ ಯಮ. ಯಮ ಅಂದ್ರೇನು? ನಿಯಮ. ಸಂಯಮ, ಯಮ, ನಿಯಮ, ಸಂಯಮ ಅಂತೆಲ್ಲ ಒಂದೇ ಪದ, ಒಂದೇ ಅರ್ಥಕ್ಕೆ ಬೇರೆ ಬೇರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೆ. ನಿಯಮ ಇರಬೇಕು ಜೀವನದಲ್ಲಿ, ನಿಯಮವನ್ನು ಅಳವಡಿಸ್ಕೋಬೇಕು. ಯಾವ ನಿಯಮ? ಪರಮಾತ್ಮ ಹಂತ ಹಂತವಾಗಿ ಹೇಳ್ಕೊಂಬರ್ತಾನೆ. ಮೊದಲನೇದಾಗಿ ನೀನು ಭೋಗವನ್ನು ತ್ಯಾಗ ಮಾಡಬೇಕು, ಯೋಗವನ್ನು ಸ್ವೀಕರಿಸಬೇಕು. ಮೊದಲನೇದು, ಫಸ್ಟ್ ಪಾಯಿಂಟ್. ನೀನು ಭೋಗಿ ಆಗಬಾರ್ದು. ಅಂದರೆ ನಾಲಿಗೆಯಿಂದ ನಾನು ರುಚಿಯನ್ನು ಪಡ್ಕೊಂಡು ಸುಖ ಪಡ್ತೀನಿ, ಬಿಟ್ಬಿಡು ಆ ಆಸೆ. ನೀನು ಹಾಗೆ ಅಂದ್ಕೊಂಡ್ರೆ ನಿಂಗೆ ದುಃಖ ಬರುತ್ತೆ. ಯಾಕಂದರೆ ನಾಲಿಗೆಗೆ ರುಚಿಯಾಗಿ ಕೊಟ್ಟಷ್ಟು ಶರೀರದಲ್ಲಿ ಆರೋಗ್ಯ ಕೆಡುತ್ತೆ, ಬರುತ್ತೆ ಸಮಸ್ಯೆ. ಕಣ್ಣಿಂದ ನಾನು ಕಣ್ಣಿಗೆ ಸುಂದರವಾಗಿರೋದನ್ನೇ ತೋರಿಸ್ತಾ ಕಣ್ಣಿಗೆ ಆನಂದವನ್ನು ಕೊಡಕ್ಕೆ ಪ್ರಯತ್ನ ಪಡ್ತೀನಿ, ತಪ್ಪು. ಕಿವಿಯಿಂದ ಎಲ್ಲರ ಒಳ್ಳೊಳ್ಳೆ ಮಾತುಗಳು, ಎಲ್ಲರ ಹೊಗಳಿಕೆ, ಈ ಥರದ್ದನ್ನೇ ಕೇಳಕ್ಕೆ ಇಷ್ಟಪಡ್ತೀನಿ, ಅದು ಕೂಡ ರಾಂಗ್ ಪಾತ್, ಅದಲ್ಲ. ಮತ್ತೇನು ನಿಯಮ ಅಂದರೆ ಹೊರಗಡೆ ಹೋಗ್ತಾ ಇರುವಂತಹ ಶಕ್ತಿಯನ್ನು ನಾವು ನೋಡ್ತಾ ಇದ್ದೀವಲ್ಲ ಕಣ್ಬಿಟ್ಟು, ನಮ್ಮ ಏನು ಕಾನ್ಷಿಯಸ್ನೆಸ್ಸು ಇದೆಯಲ್ಲ, ಎನರ್ಜಿ, ಅದನ್ನು ವೈಟಲ್ ಎನರ್ಜಿ ಅಂತ ಕರೀತಾರೆ, ಬೇರೆ ಬೇರೆ ಏನೋ ಹೆಸರುಗಳೆಲ್ಲ, ಪ್ರಾಣಶಕ್ತಿ ಅಂತ ಕರೀತಾರೆ. ಟೋಟಲಿ ಪ್ರಾಣಶಕ್ತಿ. ನಾವು ನೋಡಿದಾಗ ಹೆಚ್ಚು ಪ್ರಾಣಶಕ್ತಿ ಖರ್ಚಾಗುತ್ತೆ. ಕೇಳಿಸ್ಕೊಂಡು ಆಲೋಚನೆ ಮಾಡ್ತಾ ಇದ್ರೆ ಪ್ರಾಣಶಕ್ತಿ ಖರ್ಚಾಗ್ತಾ ಇರುತ್ತೆ. ಮಾತನಾಡಿದ್ರೆ ಪ್ರಾಣಶಕ್ತಿ ಖರ್ಚಾಗುತ್ತೆ. ಹಲವಾರು ಕಡೆ ನಮ್ಮ ಪ್ರಾಣಶಕ್ತಿಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಆ ಪ್ರಾಣಶಕ್ತಿಯನ್ನು ನಿಯಮಿಸಿ. ಅಂದ್ರೇನು? ಅದಕ್ಕೆ ಒಂದು ಏನಂತಾರೆ, ಡ್ಯಾಮ್ ಕಟ್ತಾರಲ್ಲ, ಹರ್ಕೊಂಡು ಹೋಗೋ ನದಿಗೆ ಡ್ಯಾಮ್ ಕಟ್ಬಿಟ್ಟು ಏನು ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ತಾರೆ. ಬೇಕಾದಾಗ ಸ್ಟೋರ್ ಮಾಡಿಕೊಂಡು ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾರೋ ಆ ಸಂದರ್ಭಕ್ಕನುಸಾರವಾಗಿ, ಹಾಗೆ ನಿಯಮ ಅಂದರೆ ಅದೇನೆ, ಅದನ್ನು ತಡಿಬೇಕು. ಹೊರಗಡೆ ವ್ಯರ್ಥವಾಗ್ತಾ ಇರೋ ಶಕ್ತಿಯನ್ನು ತಡಿಬೇಕು ಅಂದರೆ ನೀನು ನಿಯಮಬದ್ಧವಾದ ಜೀವನ ಮಾಡಬೇಕು. ಇದನ್ನು ಇಂದ್ರಿಯ ನಿಗ್ರಹ ಅಂತ ಕರೆದ್ರು. ಇಂದ್ರಿಯ ನಿಗ್ರಹ. ಈ ಇಂದ್ರಿಯ ನಿಗ್ರಹನ್ನೇ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಅಂತ ಕರೆದ್ರು. ಆಮೇಲೆ ಆಸನ, ಪ್ರಾಣಾಯಾಮ ಅದೆಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಒಂದು ವಿಚಾರ ಹೇಳ್ತಾರೆ. ಇದು ನಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಧ್ಯಾನ ಯೋಗ, ನಮ್ಮ ಆಧ್ಯಾತ್ಮಿಕ ಜೀವನ ಹೇಗಿರಬೇಕು ಏನು ಅಂದರೆ, ಅವ್ರು ಹೇಳೋದು, ಸ್ಟೆಪ್ ಬ್ಯಾಕ್ ಫ್ರಮ್ ದ ಸೆನ್ಸಸ್, ಸ್ಟೆಪ್ ಬ್ಯಾಕ್ ಫ್ರಮ್ ದ ಮೈಂಡ್, ಸ್ಟೆಪ್ ಬ್ಯಾಕ್ ಫ್ರಮ್ ದ ಇಂಟಲೆಕ್ಟ್. ಹಿಂದೆ ಬಾ ಅಂತ, ಮುಂದೆ ಹೋಗೋದಲ್ಲ, ಹಿಂದೆ ಬಾ ಅಂತಾರೆ. ಹಿಂದೆ ಬಂದು ನಿನ್ನಲ್ಲಿ ನೀನು ನೆಲೆಸು, ಆತ್ಮಸ್ಥನಾಗು. ಆಗ ನಿನಗೆ ಜಗತ್ತಿನಿಂದ ಹಿಂದೆ ಬಂದೆ, ಜಗತ್ತು ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಇಂದ್ರಿಯಗಳಿಂದ ಹಿಂದೆ ಬಂದಾಗ ಸೆನ್ಸಸ್, ಇಂದ್ರಿಯಗಳೇನು ಅಂತ ಅರ್ಥ ಆಗುತ್ತೆ. ಮನಸ್ಸಿನಿಂದ ಹಿಂದೆ ಬಂದು ನೀನು ಮನಸ್ಸನ್ನು ಗಮನಿಸಿದಾಗ ಮನಸ್ಸು ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಈಗ ನಮ್ಮ ಹಿಂದೆ ಏನೇನೋ ಇದೆ, ನಾವು ಅದನ್ನೆಲ್ಲ ನೋಡಬೇಕು ಅಂದರೆ ತಿರುಗಿ ನೋಡೋದಲ್ಲ. ನಾವು ಎಲ್ಲದರಿಂದ ಹಿಂದೆ ಬಂದಾಗ ಅವೆಲ್ಲ ನಮ್ಮ ಮುಂದೆ ಇರುತ್ತೆ, ನಮಗೆಲ್ಲ ಕಾಣ್ತಾ ಇರುತ್ತೆ. ಇದನ್ನೇ ಮೆಡಿಟೇಷನ್ ಅಂತ ಕರೆಯೋದು. ಆ್ಯಕ್ಚುಲಿ ಮೆಡಿಟೇಷನ್ ಅಂದರೆ ಫಸ್ಟು ಡೋರ್ಸ್ನ ಕ್ಲೋಸ್ ಮಾಡೋದು ಅಲ್ವಾ? ಕಣ್ಮುಚ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ? ಕಣ್ಮುಚ್ಕೊಳ್ಳಿ, ಏನು ಕೇಳಿಸ್ಕೋಬೇಡಿ, ಏನೇನೋ ಸೌಂಡ್ ಇರುತ್ತೆ ಅದು ಕೇಳಿಸ್ಕೋಬೇಡಿ, ಆ ಕಡೆ ಈ ಕಡೆ ಕೈಕಾಲು ಆಡಿಸೋದು ನೋಡೋದೆಲ್ಲ ಮಾಡಬೇಡಿ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನಿರಿ, ಸುಮ್ಮನೆ ಗಮನಿಸಿ ಅಂತಾರೆ. ಏನು ಗಮನಿಸಬೇಕು? ನಿಮಗೆ ಮೊದಲು ABCD, ಉಸಿರನ್ನು ಗಮನಿಸಿ, ಮನಸ್ಸು ಶಾಂತವಾಗುತ್ತೆ.
ಆಮೇಲೆ ನಿಮ್ಮ ಅಬ್ಸರ್ವೇಷನ್ ಕೆಪಾಸಿಟಿ, ಏಕಾಗ್ರತೆ ಹೆಚ್ಚಾದಾಗ ನೀವೇನು ಮಾಡಿ, ನಿಮ್ಮ ಮನಸ್ಸನ್ನು ಗಮನಿಸಿ. ಚಿತ್ತ ವಿಪಾಸನ ಅಂತ, ವಿಪಶ್ಯನ ಅದು ಆ್ಯಕ್ಚುಲಿ ಬುದ್ಧ ಕೊಟ್ಟಂಥ ಒಂದು ಮಾರ್ಗ ಇದು. ಆನಾಪಾನಸತಿ ಅಂದರೆ ಉಸಿರನ್ನು ಗಮನಿಸೋದು. ಆಮೇಲೆ ಕಾಯ ವಿಪಶ್ಯನ, ನಿಮ್ಮ ಶರೀರವನ್ನು ಗಮನಿಸಿ, ನಿಮ್ಮ ಮನಸ್ಸನ್ನು ಗಮನಿಸಿ. ನೀವು ಗಮನಿಸಿದಾಗ ನಿಮಗೆ ಮನಸ್ಸು ಅಂದರೆ ಏನು ಅಂತ ಅರ್ಥ ಆಗುತ್ತೆ, ಶರೀರ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದನ್ನು ಸರಿಯಾಗಿ ಉಪಯೋಗಿಸೋಕ್ಕೆ ಸಾಧ್ಯ. ನಿಮಗೇನೋ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್, ಫಾರ್ ಎಕ್ಸಾಂಪಲ್ ಮೊಬೈಲು ಅಥವಾ ಕಂಪ್ಯೂಟರ್ ಏನೋ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಇದೆ. ಅದರ ಫೀಚರ್ಸ್ ಏನು, ಅದು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ನಿಮ್ಗೆ ಅದಿದ್ದು ಉಪಯೋಗ ಇಲ್ಲ. ನೀವು ಅದೇನೋ ರಾಂಗಾಗಿ ಆಪ್ರೇಟ್ ಮಾಡಿದ್ರೆ ಅದು ನಿಮಗೆ ಉಪಯೋಗ ಇಲ್ಲ, ಮತ್ತು ತೊಂದರೆನೂ ಆಗ್ಬೋದು, ಲಾಸ್ ಆಗ್ಬೋದು. ಸರಿಯಾಗಿ ಉಪಯೋಗಿಸೋದು ಕಲಿತ್ರೆ ಅದರಿಂದ ಬಹಳ ಅಡ್ವಾಂಟೇಜ್ ಇದೆ. ಅದೇ ಥರ ನಮ್ಮ ಮನಸ್ಸನ್ನು ಸರಿಯಾಗಿ ಉಪಯೋಗಿಸೋದನ್ನು ಕಲ್ತ್ಕೋಬೇಕಾದ್ರೆ ನಾವು ಮನಸ್ಸನ್ನು ಸ್ಟಡಿ ಮಾಡಿರಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.